ವೀಕ್ಷಕರೇ, ನೀವು ಇದನ್ನ ಎಷ್ಟೋ ಜನ ನಂಬೋದಿಲ್ಲ. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನ 2 ತಿಂಗಳಿನ ಹಣ ಒಂದೇ ಬಾರಿಗೆ ಸಿಗುತ್ತಿದೆ. ಹೌದು ಸ್ನೇಹಿತರೆ, ಈ 16 ಜಿಲ್ಲೆಗಳಿಗೂ ಕೂಡ ಈ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ನಾನು ಹೇಳ್ತೇನೆ ಇವಾಗ ಜಿಲ್ಲೆಗಳ ಲಿಸ್ಟನ್ನು. ಇವಿಷ್ಟು ಜಿಲ್ಲೆಗಳಿಗೆ ನಿಮಗೆ ಒಟ್ಟಿಗೆ 2 ತಿಂಗಳ ಹಣ. ಸ್ನೇಹಿತರೆ, ಇದು ಅನ್ನಭಾಗ್ಯ ಯೋಜನೆಯದು. ಒಟ್ಟಿಗೆ 2 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಾಗಿದೆ. ಈ ಒಂದು 15ರಿಂದ 16 ಜಿಲ್ಲೆಗಳ, ಅಂದರೆ ಒಂದು ಜಿಲ್ಲೆ ಅವರು ಬಿಡುಗಡೆ ಮಾಡ್ಬೋದು, ಇಲ್ಲಾಂತಂದರೆ ಬಿಡುಗಡೆ ಮಾಡ್ತಾರೆ. ಈ 16 ಜಿಲ್ಲೆಗಳಲ್ಲಿ ಕೂಡ ನಾನು ಯಾವ ಒಂದು ಜಿಲ್ಲೆಗಳಿಗೆ ಇದು ಇವಾಗ ಬಿಡುಗಡೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ಮತ್ತು ಎಕ್ಸಾಕ್ಟು ಯಾವಾಗ ಇದು ಬಿಡುಗಡೆ ಆಗುತ್ತೆ, ಅಂದರೆ ಇದಕ್ಕೇನಾದರೂ ಎಕ್ಸಾಕ್ಟ್ ಡೇಟ್ ಬಿಡುಗಡೆ ಆಗುತ್ತೆ ಅಥವಾ ಸಮಯ ಎಲ್ಲವನ್ನು ಕೂಡ ನಾನು ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ವಾಚ್ ಮಾಡಿ. ಓಕೆ, ಬನ್ನಿ ಇವಾಗ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳುವಂತಹ ಸಮಯ. ನೋಡಿ, ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಾಗಿದೆ ಇವಿಷ್ಟು ಜಿಲ್ಲೆಗಳಿಗೆ. ಸೊ ಜಿಲ್ಲೆಗಳ ಲಿಸ್ಟ್ ಒಂದಾದ್ಮೇಲೆ ಒಂದನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮರಿಬೇಡಿ. ಹೌದು, ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನಲ್ ಆಗಿರುತ್ತೆ. ಆದಷ್ಟು 500, ಹೌದು, ಕೇವಲ 500 ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಮಾಡಿದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಅಟ್ಲೀಸ್ಟ್ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಬಹುದು. ಓಕೆ, ಬನ್ನಿ, ಲೈಕ್ ಮಾಡ್ತಿರಲ್ವಾ? ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ತಿಳ್ಕೊಳ್ಳೋಣ. ನೋಡಿ, ಈ 16 ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಅಥವಾ ಇಲ್ವಾ? ಸೊ ಹಣ ಬರುವ ಸಾಧ್ಯತೆ ಯಾವಾಗ ಬರುತ್ತೆ? ಸೊ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ, ಅನ್ನಭಾಗ್ಯ ಹಣ ಇಲ್ಲಿ ಒಬ್ಬರಿಗೆ ಬಂದರೆ ಮತ್ತೊಬ್ಬರಿಗೆ ಬರ್ತಾ ಇಲ್ಲ. ಪೆಂಡಿಂಗ್ ಹಣ ಇರುತ್ತೆ ಅಂತಂದರೆ, ಇವಾಗ ಕೆಲವೊಂದು ತಿಂಗಳಿನ ಹಣ ಬಂತು ಅಂತಂದರೆ ಇನ್ನು ಕೆಲವೊಂದು ತಿಂಗಳಿನ ಹಣ ಬರ್ತಾ ಇಲ್ಲ. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳು ಅಡಗಿರ್ತವೆ. ವೀಕ್ಷಕರೇ, ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ ಹಲವಾರು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ. ಇಲ್ಲಿ ಇದುವರೆಗೂ ಕೂಡ ರೇಷನ್ ಕಾರ್ಡ್ ಹಣವನ್ನು ಯಾರ ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅವ್ರಿಗೆ ಹಾಕ್ತಾ ಇಲ್ಲ. ಇದು ಸರಿಯಾದ ಒಂದು ಹಣವನ್ನು ಅಂತಂದರೆ ಅಟ್ಲೀಸ್ಟ್ ರೇಷನ್ ಕಾರ್ಡ್ ಇದ್ದವ್ರಿಗಾದರೂ ಇವರು ಸರಿಯಾಗಿ ಹಣವನ್ನು ಹಾಕ್ತಾ ಇದ್ದಾರೆ ಅಥವಾ ಇಲ್ವಾ ಅಂತ ನೋಡಿದ್ರೆ ಸ್ನೇಹಿತರೆ, ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಾಗ ಇವರು ಸ್ವಲ್ಪ ಜನರಿಗೆ ಹಾಕ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಜನರಿಗೆ ಹಾಕ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಲೂ ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ಯಾಕೆ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು, ನಿಮ್ಮ ಕೆಲವು ಫಲಾನುಭವಿಗಳಿಗೆ ಒಂದಿಷ್ಟು ಕಂತಿನ ಹಣವನ್ನು ಹಾಕಿದರೆ ಮತ್ತೆ ಇನ್ನೊಂದು ಸ್ವಲ್ಪ ಕಂತಿನ ಹಣವನ್ನು ಅವ್ರಿಗೆ ಹಾಕೋದಿಲ್ಲ. ಅದೇ ಕ್ಷಣದಲ್ಲಿ ಇವರು ಹಾಕೋದು ಸ್ವಲ್ಪ ಡೌಟು. ಹಾಗಾಗಿ ಅದು ಪೆಂಡಿಂಗ್ ಹಣ ಆಗಿ ಉಳಿದ್ಬಿಡುತ್ತೆ. ನಿಮಗೆ ಈ ರೀತಿ ಒಂದು ತೊಂದರೆ ನೀವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಇವಾಗ. ಸೊ ಈ ಎಲ್ಲ ತೊಂದರೆಗೂ ಕೂಡ ಒಂದು ಸೊಲ್ಯೂಷನ್ ಏನಾದರೂ ಸಿಕ್ಕಿದೆ. ಸೊ ಅವೇನು ಅಂತ ತಿಳ್ಕೊಳ್ಳುವಂತಹ ಒಂದು ಸಮಯ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಿಮಗೆ ಯಾವ ರೀತಿ ಬರುತ್ತದೆ ಎಂದು ನೀವು ನಮಗೆ ಒಂದು ಕಾಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಬಹುದು. ಹೌದು, ಈ ಹಣ ಅನ್ನೋದು ನಿಮಗೆ ಯಾವ ರೀತಿ ಬರ್ತಾ ಇದೆ ಸರ್? ನಮಗೆ ಪೆಂಡಿಂಗ್ ಹಣ ಬಿಟ್ಟು ಬರ್ತಾ ಇದೆನಾ ಅಥವಾ ಇಲ್ಲ ಸರಿಯಾಗಿಯೇ ನಮಗೆ ಪ್ರತಿ ತಿಂಗಳು ಕೂಡ ಬರ್ತಾ ಇದೆಯಾ? ಯಾವ ರೀತಿ ನಿಮಗೆ ಬರ್ತಾ ಇದೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ. ನೋಡಿ, ಇಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನ ಹಣ ಈ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೂ ಕೂಡ ಬರ್ತವೆ. ಇವಾಗ ಏನು ನಿಮ್ಮ ರೇಷನ್ ಕಾರ್ಡು ಡಿಲೀಟ್ ಆಯ್ತಲ್ವಾ? ಸೊ ಡಿಲೀಟ್ ಆದಂತಹ ಒಂದು ಫಲಾನುಭವಿಗಳಿಗೆ ಅಂತಂದರೆ ಯಾರು ಅನರ್ಹರು ಇರ್ತಾರೆ ಅವ್ರದ್ದು ಕಂಟಿನ್ಯೂ ಆಗಿ ಡಿಲೀಟ್ ಆಯಿತು ಅಂತಲೇ ಅಂದ್ಕೊಳ್ಳಿ. ಯಾರು ಅರ್ಹರು ಇರ್ತಾರೆ ಆದರೂ ಕೂಡ ಅವರ ಒಂದು ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ. ಸೊ ಅಂಥವರಿಗೆ ಇಲ್ಲಿ ಒಂದು ಮಾಹಿತಿಯನ್ನು ನೀಡಲಾಗುತ್ತಿದೆ. 24 ಗಂಟೆಗಳಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ನಾವು ಸರಿ ಮಾಡ್ತೇವೆ. ಟೆಕ್ನಿಕಲ್ ಪ್ರಾಬ್ಲಮಿಂದ ಆ ರೀತಿಯಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಓಕೆ, ಇವಾಗ ಜಿಲ್ಲೆಗಳ ಲಿಸ್ಟನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೆಯ ಒಂದು ಜಿಲ್ಲೆ ಯಾವುದು ಅಂತ ತಿಳಿಸಿಕೊಡ್ತಾನೆ. ಸೊ ಬನ್ನಿ, ಮೊದಲನೆಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತೆ, ಹಾಗೂ ಎರಡನೆಯ ಜಿಲ್ಲೆ ದಾವಣಗೆರೆ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಮೂರನೆಯ ಜಿಲ್ಲೆ ಉಡುಪಿ ಜಿಲ್ಲೆಗೆ ಬರ್ತಾ ಇದೆ, ಹಾಗೂ ನಾಲ್ಕನೆಯ ಜಿಲ್ಲೆ ಧಾರವಾಡ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಐದನೆಯ ಜಿಲ್ಲೆ ಹಾಸನ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಆರನೆಯ ಜಿಲ್ಲೆ ಗದಗ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಏಳನೆಯ ಜಿಲ್ಲೆ ಯಾದಗಿರಿ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಎಂಟನೆಯ ಜಿಲ್ಲೆ ವಿಜಯನಗರ ಜಿಲ್ಲೆಗೆ ಬರ್ತಾ ಇದೆ. ಇಲ್ಲಿ 9ನೆಯ ಜಿಲ್ಲೆ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ, 10ನೆಯ ಜಿಲ್ಲೆ ಇಲ್ಲಿ ಬಳ್ಳಾರಿ ಜಿಲ್ಲೆಗೆ ಬರ್ತಾ ಇದೆ, ಮತ್ತು 11ನೆಯ ಜಿಲ್ಲೆ ತುಮಕೂರು ಜಿಲ್ಲೆಗೆ ಬರ್ತಾ ಇದೆ, ಹಾಗೂ 12ನೆಯ ಜಿಲ್ಲೆ ಉಡುಪಿ ಜಿಲ್ಲೆಗೆ ಬರ್ತಾ ಇದೆ, ಮತ್ತು 13ನೆಯ ಜಿಲ್ಲೆ ಇಲ್ಲಿ ಒಂದು ಏನು ದಕ್ಷಿಣ ಕನ್ನಡ ಅಂದೆಲ್ಲ, ಸೊ ಅದರಲ್ಲಿ ಕಾರವಾರ ಸಮೀಪ ಇರುವಂತಹ ಜನರಿಗೂ ಕೂಡ ಇದು ಬರ್ತಾ ಇದೆ, ಮತ್ತು ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಬರ್ತಾ ಇದೆ 14ನೆಯ ಒಂದು ಜಿಲ್ಲೆ, ಮತ್ತು 15ನೆಯ ಜಿಲ್ಲೆ ಕೊಪ್ಪಳ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು, ಮತ್ತು 16ನೆಯ ಜಿಲ್ಲೆ ಯಾವುದು ಅಂತ ಅಂದರೆ ಆಲ್ಮೋಸ್ಟ್ ಕ್ಲಾರಿಫಿಕೇಶನ್ ಇಲ್ಲ, ಇದು ಬೆಂಗಳೂರು ಜಿಲ್ಲೆ. ಸೊ ಈ ಜಿಲ್ಲೆಗೆ ಹಾಕುವಂತಹ ಸಾಧ್ಯತೆ ತುಂಬಾ ಇದೆ, ಆದರೆ ಸ್ವಲ್ಪ ಒಂದು ತಡವನ್ನು ತಗೊಂಡ್ಬಿಟ್ಟು ಹಾಕಬಹುದು. ಇಲ್ಲಿ ನೋಡಿ,
ಈ ಹಣ ಯಾವಾಗ ಇವರು ಹಾಕ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನೋಡಿ, ಈ ಒಂದಿಷ್ಟು ನಾನು ನಿಮಗೆ ಹೇಳಿದೆ ಅಲ್ಲ, ಈ ಜಿಲ್ಲೆಗಳ ಒಂದು ಲಿಸ್ಟನ್ನು ಕೊಟ್ಟೆ ಅಲ್ವಾ, ಈ ಜಿಲ್ಲೆಗಳಲ್ಲಿ ಕೇವಲ ಇನ್ನು 10ರಿಂದ 12 ದಿನಗಳಲ್ಲಿ ನಿಮಗೆ ಈ ಹಣವನ್ನು ಹಾಕ್ತಾರೆ. ಈ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಇದಾಗಲೇ ಲೈಕ್ ಮಾಡಿದಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾರಿನ್ನೂ ಲೈಕ್ ಮಾಡಿಲ್ಲ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಓಕೆ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿದವರಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಸ್ಪೆಷಲ್ ಡೇ.